79ನೇ ಪ್ರಶ್ನೆಯನ್ನ ನೋಡೋಣ. 5 ಓಂ ರೋಧಕದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ನಮ್ಗೆ ಇಲ್ಲಿ ರೋಧವನ್ನ ಕೊಟ್ಟಿದ್ದಾರೆ, ಅದು 5 ಓಂ. ಹಾಗೆ ಎಷ್ಟು ಸೆಕೆಂಡ್ ಅನ್ನೋದನ್ನ ಕೊಟ್ಟಿದ್ದಾರೆ, ಅಂದ್ರೆ ಟೈಮ್ ಅನ್ನ ಕೊಟ್ಟಿದ್ದಾರೆ, ಅದು 2 ಸೆಕೆಂಡ್. ಉತ್ಪತ್ತಿ ಆಗ್ತಾ ಇರುವಂತಹ ಉಷ್ಣಶಕ್ತಿ 1000 ಜೌಲ್ಸ್. ಹಾಗಿದ್ರೆ ರೋಧಕದ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದ್ದಾರೆ. ಆದ್ರೆ ನಾವು ಈ ಎಲ್ಲ ಒಂದು ಅಂಶಗಳನ್ನ ಉಪಯೋಗಿಸ್ಕೊಂಡು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬಹುದು ಅಲ್ವಾ? ನಾವು ಜೌಲ್ನ ನಿಯಮವನ್ನ ಉಪಯೋಗಿಸ್ಕೊಂಡು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬಹುದು. ಅದು H=I²R×T. ನಮ್ಗಿಲ್ಲಿ 1000 ಜೌಲ್ನಷ್ಟು ಉಷ್ಣಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ಐ ಬೆಲೆ ಗೊತ್ತಿಲ್ಲ, ಸೊ I² ಅನ್ನ ಹಾಗೆ ಇಟ್ಕೊಂಡ್ರೆ R ನ ಬೆಲೆ 5 ಮತ್ತೆ T ಬೆಲೆ 2. ಸೊ ಇದೇನಾಗತ್ತೆ, I² ನಾವು ಇದನ್ನ ಬರ್ಕೊಂಡ್ರೆ 1000 ಡಿವೈಡೆಡ್ ಬೈ 5 2 10. ಸೊ 10 ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಅಂದ್ರೆ I² ನ ಬೆಲೆ 10 1 10 100 ಅಲ್ವಾ? 100 ಅನ್ನೋದು I² ನ ಬೆಲೆ 100. ಈಗ ಎರಡೂ ಕಡೆಗೆ ನಾವು ವರ್ಗಮೂಲವನ್ನ ತಗೊಂಡ್ರೆ ವರ್ಗಮೂಲ 100 ಅನ್ನೋದು ನಮಗ್ ಸಿಗತ್ತೆ. ಸೊ I ನ ಬೆಲೆ ಏನಾಗತ್ತೆ, 10 ಆಂಪಿಯರ್ ಅನ್ನೋದು. ವರ್ಗಮೂಲ 100 10, ಹಾಗಾಗಿ ಇಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇರೋದು 10 ಅನ್ನೋದು ನಮ್ಗೆ ಸಿಗ್ತಾ ಇದೆ. ಈಗ ಈ ಬೆಲೆಯನ್ನ ಉಪಯೋಗಿಸ್ಕೊಂಡು ನಾವು ಓಮ್ನ ನಿಯಮದಲ್ಲಿ V=IR ಅಲ್ವಾ? ಸೊ ಇದರಿಂದ ನಾವು I ಬೆಲೆ 10 ಹಾಗೂ R ನ ಬೆಲೆ 5 ಓಂ ಅಂತ ಗೊತ್ತಿದೆ. ಸೊ ವಿಭವಾಂತರ ನಮ್ಗೆ ಸಿಗ್ತಾ ಇರೋದು 50 ವೋಲ್ಟ್ನಷ್ಟು ವಿಭವಾಂತರ ನಮ್ಗೆ ಸಿಗ್ತಾ ಇದೆ.